ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನನಗೆ ಹುಷಾರಿರಲಿಲ್ಲ, ಸೊ ವಿಡಿಯೋ ಮಾಡೋದಕ್ಕೂ ಆಗ್ತಿರಲಿಲ್ಲ. ಆ್ಯಂಡ್ ವಿಡಿಯೋ ಮಾಡಿದ ಮೇಲೆ ವಾಯ್ಸ್ ಓವರ್ ಕೂಡ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಮ್ಮಿ ವಿಡಿಯೋ ಮಾಡ್ತವ್ರಾ? ಮಮ್ಮಿ ವಿಡಿಯೋ ಮಾಡ್ತವ್ರಾ? ಹಾಯ್ ಹೇಳು. ಮಾರ್ಚ್ 19th ಬಂದರೆ ಪಾಪುದು 2 months ಕಂಪ್ಲೀಟ್ ಆಗುತ್ತೆ. ಸೊ ನಾನು ಅಂದ್ಕೊಂಡೆ ಹೆಂಗಿದ್ರು ಸೋಮವಾರ ಹೋಳಿ ಹಬ್ಬ ಅಲ್ವಾ, ಸೊ ಹೋಳಿ ಹಬ್ಬದ ಥೀಮಲ್ಲೇ ಏನಕ್ಕೆ ಫೋಟೋಶೂಟ್ ಮಾಡಬಾರ್ದು ಅಂತ ಹೇಳಿ ನಾನಿಲ್ಲಿ ಕಲರ್ಸ್ನ ತರಿಸ್ಕೊಂಡಿದ್ದೆ. ಹಾಗೆ ಟೀ ಕಪ್ ಕೂಡ ತರಿಸ್ಕೊಂಡಿದ್ದೆ. ನಾನು ಈ ರೀತಿ ಸಣ್ಣದು ಟೀ ಕಪ್ ಬರುತ್ತಲ್ವ, ಅದಕ್ಕೆ ಒಂದು ಕಲರ್ ಏನಿದೆ, ಒಂದು ಫುಲ್ ಪ್ಯಾಕೆಟ್ ಕಲರ್, ಅದನ್ನು 2 ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ತರಿಸಿದ್ದು ಜಸ್ಟ್ 10 ಕಲರ್ಸ್ ಅಷ್ಟೇ. ಸೊ ಹಾಗಾಗಿ ನನಗೆ ಕಲರ್ಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿ ನಾನು ಒಂದೇ ಕಲರ್ನ 2 ಕಪ್ಗೆ ಹಾಕ್ಕೊಳ್ತಾ ಇದ್ದೆ. ಸೊ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಷ್ಟು ಬ್ರೈಟ್, ಎಷ್ಟು ಚೆನ್ನಾಗಿ ಕಾಣಿಸ್ತಾವಲ್ವ ಕಲರ್, ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ. ವೈಟ್ ಬಟ್ಟೆ ಮೇಲೆ ನಾನು ಕಲರ್ಸ್ನ ಹಾಕ್ತಿರೋದ್ರಿಂದ, ಸೊ ನಾನು ಕಪ್ಪು ಕೆಳಗಡೆ ಏನಾದರೂ ಕಲರ್ಸ್ ಏನಾದರೂ ಅಂಟ್ಕೊಂಡಿದ್ರೆ ಅದನ್ನು ಒರೆಸ್ಬಿಟ್ಟು ನಾನು ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಯಾಕಂದರೆ ಕಲರ್ಸ್ ಏನಾದರೂ ವೈಟ್ ಬಟ್ಟೆ ಮೇಲೆ ಅಂಟ್ಕೊಂಡೆ ನಿಮಗೆ ಗೊತ್ತಿರುತ್ತೆ, ಅದು ಬೇಗ ಹೋಗಲ್ಲ ಅಷ್ಟು ಈಸಿಯಾಗಿ. ಸೊ ಹಾಗಾಗಿ ಫಸ್ಟು ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಬಟ್ಟೆ ಮೇಲೆ ಮಡಗ್ತಾ ಇದ್ದೀನಿ.
ನಾನು ಸಿಂಪಲ್ಲಾಗಿ ಫೋಟೋಸ್ ತಗೊಳ್ತಾ ಇದ್ದೀನಿ. ಇನ್ನೂ ನೀವು ಬೇಕು ಅಂತ ಹೇಳಿದ್ರೆ ನಿಮಗೇನಾದರೂ ಈ ರೀತಿ ಐಡಿಯಾಸ್ ಇದ್ದರೆ ನೀವು ಇನ್ನೂ ಡಿಫ್ರೆಂಟಾಗಿ ಫೋಟೋ ಶೂಟ್ ಮಾಡ್ಕೊಳ್ಬೋದು. ಸೊ ಫೈನಲಿ ಸಿಂಪಲ್ಲಾಗಿ ಈ ರೀತಿ ಡೆಕೋರ್ ಮಾಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ, ಬ್ರೈಟಾಗಿತ್ತು. ಕಲರ್ಸ್ ಮಾತ್ರ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಕಲರ್ಸ್ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು ನನಗೆ. ಅವನು ಮಲ್ಕೊಂಡಿದ್ದ, ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಮಲ್ಕೊಂಡಿದ್ದ, ಎದ್ದೇಳಿಸ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಇದಂತೆ ನೋಡಬೇಕು ಯಾವ ರೀತಿ ತೆಗಿಸ್ಕೊಳ್ತಾನೆ ಏನು ಅಂತ. ಹಾಕಮ್ಮ. ಇವಾಗ ನಾವು ಸೋಮವಾರ ಹೋಳಿ ಹಬ್ಬ ಅಲ್ವಾ, ಸೊ ಹೋಳಿ ಥೀಮಲ್ಲಿ ಇವತ್ತು ಫೋಟೋಶೂಟ್, 2ನೇ ತಿಂಗಳದ್ದು ಫೋಟೋಶೂಟ್ ಮಾಡ್ತಾ ಇದ್ದೀವಿ ನನ್ನ ಮಗನಿಗೆ. ಎಸ್, ಕೈಗೆ ಮಾತ್ರ ಸಿಗ್ಬಾರ್ದು ನಿಮ್ಗೆ ಯಾವುದೇನು ಬರ್ಕೊಬಿಟ್ಟಿದ್ದಾನೆ. ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ? ಲೈಟ್ ಹಾಕ್ಬೇಕಾರಿ? ಹಾಂ, ಲೈಟ್ ಹಾಕ್ಲಾ? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಚಿಕ್ಕ ಮಕ್ಳಿಗೆ ಫೋಟೋಸ್ ತೆಗಿಯೋದೇ ಒಂದು ಟಾಸ್ಕು. ಯಾಕಂದರೆ ಅವನು ನಿದ್ದೆ ಮಾಡಿಬಿಡ್ತಿದ್ದ, 5 ನಿಮಿಷಕ್ಕೂ ಹಿಂಗೆ ಫೋಟೋಸ್ ತೆಗಿತಾನೆ ನಿದ್ದೆ ಮಾಡಿಬಿಡ್ತಿದ್ದ. ಆಮೇಲೆ ಸಡನ್ನಾಗಿ ಎದ್ದೇಳ್ತಿದ್ದ. ಸೊ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವನ ಎದ್ದೇಳಿಸೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ವಿ. ಆದರೂ ಅವನು ಮಲ್ಕೊಳ್ತಾನೆ ಇದ್ದ. ಯಾಕಂದರೆ ಅವನಿಗೆ ಸ್ನಾನ ಮಾಡಿಸಿದ ದಿನ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು. ಸೊ ಅವನು ಎದ್ದಿದ್ದಾಗ ಕೆಲವೊಂದು ಫೋಟೋಸ್ ತಗೊಂಡಿದ್ದೀವಿ. ಅದನ್ನು ನಾನು ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಎಷ್ಟೆಷ್ಟು ಬೇಗ ದಿನಗಳು ಕಳೀತಾ ಇದ್ದಾವಲ್ವ. ಈಗ ತಾನೇ ನಾನು ಡೆಲಿವರಿ ಆಗಿ ಪಾಪು ನನ್ನ ಕೈಗೆ ತಂದು ಕೊಟ್ಟಿದ್ದಾರೆ ಅನ್ನೋ ಫೀಲಲ್ಲಿದ್ದೀನಿ. ಆಗಲೇ ಇವನಿಗೆ 2 ತಿಂಗಳು ಆಗೋಗಿದೆ. ಸೊ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಎಷ್ಟು ಬೇಗ ದಿನಗಳೆಲ್ಲ ಕಳೀತಾ ಇದ್ದಾವೆ ಅಂತ. ಸೊ ಇದೆಲ್ಲ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಗೂ ಆಸೆ ಇರುತ್ತೆ.
ಎದ್ದೇಳ್ಬೇಕು ಎದ್ದೇಳ್ಬೇಕು. ನಿದ್ದೆ ಕಣ್ಣು. ಅಯ್ಯೋ ಏನೇನೋ ಮಾಡ್ತಾವ್ರೆ, ನನಗೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ. ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ಮಹಿ ನನಗೆ ಅಲ್ಲೇ ಎಡಿಟ್ ಮಾಡಿ ಕೊಡ್ತಾಯಿದ್ರು. ಏನು ಮೇಲ್ಗಡೆ ಏನು ಸ್ಪೇಸ್ ಬಿಟ್ಟಿದ್ದೀನಿ ನಾನು ಖಾಲಿ ಜಾಗ, ಅಲ್ಲಿ ಅವರು ಹ್ಯಾಪಿ ಹೋಲಿ ಅಂತ ಫೋನಲ್ಲೇ ಎಡಿಟ್ ಮಾಡಿಬಿಟ್ಟು ಕೊಡ್ತಾಯಿದ್ದಾರೆ. ಆ್ಯಂಡ್ ನನಗೆ ಒಂದು ಕಮೆಂಟ್ ಬಂದಿತ್ತು, ನಂಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಫೋನೇನು ಸರಿಯಾಗಿ ನೋಡೋದಕ್ಕೆ ಹೋಗ್ತಾ ಇರಲಿಲ್ಲ. ಒಂದು ಸಲ ಯೂಟ್ಯೂಬ್ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ಚೆಕ್ ಮಾಡಿದೆ. ಆವಾಗ ಒಂದು ಕಮೆಂಟ್ ಬಂದಿತ್ತು, ಏನು ಯಾರು ಎತ್ತದೇ ಇರೋ ಪಾಪನ ಎತ್ಬಿಟ್ಟಿದ್ಯಾ ನೀನು, ಸಿಮ್ಗಿಲ್ದೆ ಹೋಗಿರೋ ತಾಯಿ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಆ ರೀತಿ ಎಲ್ಲ ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ. ಅದನ್ನು ನೋಡಿ ನನಗೂ ತುಂಬ ಬೇಜಾರಾಗುತ್ತೆ. ಅದು ಏನು ಆ ಥರ ಕಮೆಂಟ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ನೀವು ಕಮೆಂಟ್ ಮಾಡೋರು ನೋಡಿದ್ರೆ ನಿಮ್ಮ ಮೆಂಟಾಲಿಟಿ ಯಾವ ರೀತಿ ಹಾಳಾಗಿದೆ, ಆ್ಯಂಡ್ ಆಲ್ಸೋ ನೀವು ಎಷ್ಟು ರೂಡ್ ಪರ್ಸನ್ಸ್ ಅಂತ ನಿಮ್ಮ ಬಿಹೇವಿಯರ್ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನೇನು ಹೇಳೋದಕ್ಕಾಗಲ್ಲ. ಸೊ ನಾನು ಆದಷ್ಟು ಬೇಗ ನನ್ನ ಪಾಪು ಫೇಸ್ನ ರಿವೀಲ್ ಮಾಡ್ತೀನಿ. ಯಾವಾಗ ಅಂದರೆ ಏಪ್ರಿಲ್, ಈ ಮಂತ್ ಮುಗಿದ ತಕ್ಷಣವೇ ನಾನು ಏಪ್ರಿಲ್ ತಿಂಗಳಲ್ಲಿ ಪಾಪು ಫೇಸ್ನ ರಿವೀಲ್ ಮಾಡ್ತೀನಿ. ಇಷ್ಟು ದಿನ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಎಲ್ಲೋ ಒಂದು ಇಬ್ಬರು ಬೇಡ ಕಮೆಂಟ್ ಮಾಡ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಾಗಂತ ಅವರು ಎಷ್ಟೇ ಏನೇ ಅಂದ್ರೂ ಸಹಿಸ್ಕೊಳ್ಳೋದಕ್ಕೂ ಕೂಡ ಹೋಗಬಾರ್ದು. ಹಾಗಾಗಿ ನಾನು ಮಾತಾಡಬೇಕಾಗೋ ಪರಿಸ್ಥಿತಿ ಬಂತು, ಮಾತಾಡಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಅಯ್ಯೋ ಇಶ್ಯೂ ಇಶ್ಯೂ ಅಷ್ಟೇ, ಏನಾದ್ರು ಮಾಡ್ಕೊಳ್ಳಿ, ನಾನು ಮಲ್ಕೋತೀನಿ ಅಷ್ಟೇ.